ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುತ್ತಿರುವ ದೇಶ ಒಂದು ಅದ್ಭುತ ಜಾಗ, ಅದುವೇ ಐಸ್ಲ್ಯಾಂಡ್. ಹೆಸರು ಕೇಳಿದರೆ ಬರೀ ಐಸ್ ಅಂತ ಅನಿಸುತ್ತೆ, ಆದರೆ ಇಲ್ಲಿ ಬೆಂಕಿ, ಮಂಜುಗಡ್ಡೆ, ಜ್ವಾಲಾಮುಖಿ, ಜಲಪಾತ ಎಲ್ಲವೂ ಒಂದೇ ಕಡೆ ಸೇರಿವೆ. ಈ ಭೂಮಿಯ ಮೇಲಿರುವ ಈ ದೇಶ ಬೇರೆ ಯಾವುದೋ ಗ್ರಹದಂತೆ ಭಾಸವಾಗುತ್ತದೆ. ಹಾಗಾದರೆ ಬನ್ನಿ, ಈ ಅದ್ಭುತ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಬೆಂಕಿ ಮತ್ತು ಮಂಜುಗಡ್ಡೆಯ ಭೂಮಿ. ಐಸ್ಲ್ಯಾಂಡನ್ನು ದಿ ಲ್ಯಾಂಡ್ ಆಫ್ ಫೈರ್ ಆ್ಯಂಡ್ ಐಸ್ ಅಂತಲೂ ಕೂಡ ಕರೆಯುತ್ತಾರೆ. ಅಂದರೆ ಬೆಂಕಿ ಮತ್ತು ಮಂಜುಗಡ್ಡೆಯ ನಾಡು ಎಂದರ್ಥ. ಯಾಕಂದರೆ ಈ ದೇಶದಲ್ಲಿ ಸುಮಾರು 130ಕ್ಕೂ ಹೆಚ್ಚು ಜ್ವಾಲಾಮುಖಿಗಳಿವೆ. ಅದೇ ಸಮಯದಲ್ಲಿ ಇಲ್ಲಿ ಯುರೋಪಿನ ಅತಿ ದೊಡ್ಡ ಗ್ಲೇಸಿಯರ್ ಇದೆ, ಅದುವೇ ವಾಟ್ನಾಜೋಕುಲ್. ಒಂದು ಕಡೆ ಭೂಮಿಯ ಒಳಗಿನಿಂದ ಕೆಂಡದಂತೆ ಕುದಿಯುವ ಲಾಭ, ಇನ್ನೊಂದು ಕಡೆ ಶತಮಾನಗಳಿಂದ ಗಟ್ಟಿಯಾಗಿರುವ ಮಂಜುಗಡ್ಡೆ. ಈ ಎರಡೂ ವಿರುದ್ಧ ಸುಂದರ ಮತ್ತು ಭಯಾನಕ ಸಮ್ಮಿಲನವೇ ಐಸ್ಲ್ಯಾಂಡ್. ಫ್ಯಾಕ್ಟ್ ನಂಬರ್ 2, ಇಲ್ಲಿ ನಾರ್ದರ್ನ್ ಲೈಟ್ಸ್ ವರ್ಷ ಪೂರ್ತಿ ಕಾಣಿಸುತ್ತಾ? ನಾರ್ದರ್ನ್ ಲೈಟ್ಸ್ ಅನೇಕರ ಕನಸು ಇದನ್ನು ನೋಡಬೇಕು ಅನ್ನೋದು. ಆದರೆ ಇಲ್ಲಿ ಒಂದು ಸತ್ಯವಿದೆ, ನೀವು ಯಾವಾಗ ಬೇಕಾದರೂ ಬಂದು ನೋಡಬಹುದು ಅಂತ ಅಂದುಕೊಂಡ್ರೆ ಅದು ತಪ್ಪು. ಇದನ್ನು ನೋಡಬೇಕೆಂದರೆ ಸ್ಕೈ ಡಾರ್ಕ್ ಆಗಿರಬೇಕು, ಕ್ಲಿಯರ್ ಸ್ಕೈ ಕೂಡ ಇರಬೇಕು ಮತ್ತು ಸರಿಯಾದ ಸಮಯ ಆಗಿರಬೇಕು. ಸೆಪ್ಟೆಂಬರಿಂದ ಏಪ್ರಿಲ್ ಇದರ ಮಧ್ಯದಲ್ಲಿ ಇದನ್ನು ನೋಡೋಕೆ ಅತ್ಯುತ್ತಮ ಸಮಯ. ಬೇಸಿಗೆಯಲ್ಲಿ ಇಲ್ಲಿ ಸೂರ್ಯನೇ ಮುಳುಗುವುದಿಲ್ಲ, ಆಗ ಇದನ್ನು ನೋಡೋಕೆ ಆಗುವುದೇ ಇಲ್ಲ. ಫ್ಯಾಕ್ಟ್ ನಂಬರ್ 3, ಐಸ್ಲ್ಯಾಂಡ್ನಲ್ಲಿ ಡೈನೋಸಾರ್ಗಳಿಲ್ಲ, ಆದರೆ ಐಸ್ಲ್ಯಾಂಡ್ನಲ್ಲಿ ಒಂದೇ ಒಂದು ಸೊಳ್ಳೆ ಕೂಡ ಇಲ್ಲ. ನೀವು ಕೇಳಿದ್ದು ಸರಿಯಾಗೇ ಇದೆ. ಬೇಸಿಗೆಯಲ್ಲಿ ನಮ್ಮನ್ನು ಕಾಡುವ ಈ ಕಿರಿಕಿರಿ ಜೀವಿಗಳು ಅಲ್ಲಿಲ್ಲ. ಇದಕ್ಕೆ ಕಾರಣ ಅಲ್ಲಿನ ಸಮುದ್ರದ ಮಟ್ಟ ಮತ್ತು ಹವಾಮಾನ ಸೊಳ್ಳೆಗಳ ಜೀವನ ಚಕ್ರಕ್ಕೆ ಹೊಂದಾಣಿಕೆ ಆಗೋದಿಲ್ವಂತೆ. ಆದರೆ ಒಂದು ಎಚ್ಚರಿಕೆ, ಸೊಳ್ಳೆಗಳು ಇಲ್ಲದಿದ್ದರೆ ಏನಂತೆ, ಅಲ್ಲಿ ಒಂದು ರೀತಿಯ ಮಿಡ್ಜಸ್ ಎಂಬ ಕೀಟಗಳಿವೆ. ಅವು ನಮ್ಮ ತಲೆಯ ಸುತ್ತವೇ ತಿರುಗ್ತಾನೆ ಇರುತ್ತಂತೆ. ಫ್ಯಾಕ್ಟ್ ನಂಬರ್ 4, ನೀವು ನಂಬದ ಜಿಯೋ ಥರ್ಮಲ್ ಎನರ್ಜಿ. ಈ ದೇಶ ನಿಜಕ್ಕೂ ಹಸಿರು ಇಂಧನ ಕ್ರಾಂತಿಯ ಮಾದರಿಯಾಗಿದೆ. ಇಲ್ಲಿನ ಸುಮಾರು 85-90% ಮನೆಗಳಿಗೆ ಬೇಕಾಗುವ ಬಿಸಿಲು, ನೀರು ಮತ್ತು ವಿದ್ಯುತ್ತನ್ನು ಭೂಮಿಯ ಒಳಗಿನ ಶಾಖದಿಂದಲೇ ಉತ್ಪಾದಿಸಲಾಗುತ್ತದೆ. ಬ್ಲೂ ಲಗೂನ್ ಅಂತಹ ಸ್ಪಾಗಳು ಕೂಡ ಈ ಜಿಯೋ ಥರ್ಮಲ್ ಪವರ್ ಪ್ಲಾಂಟ್ಗಳ ಉಪ ಉತ್ಪನ್ನ ಆಗಿ ರೂಪುಗೊಂಡಿವೆ. ನೀವು ಸ್ನಾನ ಮಾಡುವ ನೀರು, ನಿಮ್ಮ ಮನೆಯ ಬೆಳಕು ಎಲ್ಲವೂ ಭೂಮಿಯ ಒಳಗಿನ ಬೆಂಕಿಯಿಂದಲೇ ಬರುತ್ತದೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ ಇದಕ್ಕಿಂತ ಉದಾಹರಣೆ ಬೇರೆ ಸಿಕ್ಕಲ್ಲ. ಫ್ಯಾಕ್ಟ್ ನಂಬರ್ 5, ಡೈಮಂಡ್ ಬೀಚ್ ಮತ್ತು ಕಪ್ಪು ಮರಳು. ಇದು ಪ್ರಕೃತಿಯ ಒಂದು ಅದ್ಭುತ ಗ್ಯಾಲರಿ. ಜೊಕೊಸ್ಲಾ ಲೋರ್ನೋ ಎಂಬ ಹಿಮನದಿಯ ಸರೋವರದಿಂದ ಮುರಿದು ಬಿದ್ದ ಐಸ್ ತುಂಡುಗಳು ಸಮುದ್ರಕ್ಕೆ ಹೋಗಿ ಅಲೆಗಳ ಹೊಡೆತಕ್ಕೆ ಮತ್ತೆ ಸಿಕ್ಕು ಮತ್ತೆ ದಡಕ್ಕೆ ಬಂದು ಬೀಳುತ್ತವೆ. ಇದು ನಡೆಯುವ ಕಪ್ಪು ಮರಳಿನ ಕಡಲ ತೀರದ ಮೇಲೆ. ಕಪ್ಪು ಮರಳು ಮತ್ತು ಈ ಪಾರದರ್ಶಕ ಹೊಳೆಯುವ ಐಸ್ ತುಂಡುಗಳು ಒಟ್ಟಿಗೆ ಸೇರಿದಾಗ ಆಗುವ ದೃಶ್ಯ ಅತ್ಯದ್ಭುತ. ಇವುಗಳನ್ನೇ ಡೈಮಂಡ್ ಬೀಚ್ ಅಂತಲೂ ಸಹ ಕರೆಯುತ್ತಾರೆ. ಇಲ್ಲಿ ನಿಂತು ಫೋಟೋ ತೆಗೆದುಕೊಂಡ್ರೆ ನೀವು ವಜ್ರಗಳ ಮೇಲೆ ನಿಂತ ಹಾಗೆ ಫೀಲ್ ಆಗುತ್ತದೆ. ಫ್ಯಾಕ್ಟ್ ನಂಬರ್ 6, ಇಲ್ಲಿ ಎಲ್ವಿಸ್ ಇದ್ದಾರೆ. ವಿಜ್ಞಾನದ ಜೊತೆಗೆ ಇಲ್ಲಿ ಮತ್ತೊಂದು ಲೋಕವೇ ಇದೆ, ಅದುವೇ ಎಲ್ವಿಸ್ ಮತ್ತು ಹಲ್ದುಫೋಕ್ ಎಂಬ ನಂಬಿಕೆ. ಅನೇಕ ಐಸ್ಲ್ಯಾಂಡಿಗರು ಅವರ ಅಸ್ತಿತ್ವವನ್ನು ನಂಬುತ್ತಾರೆ. ರಸ್ತೆ ನಿರ್ಮಾಣ ಮಾಡುವಾಗಲೂ ಯಾವುದಾದರೂ ಕಲ್ಲು ಬಂಡೆ ಅಡ್ಡ ಬಂದರೆ ಅದು ಎಲ್ವಿಸ್ಗಳ ಮನೆ ಇರಬಹುದು ಅಂತ ಕಲ್ಲನ್ನು ಕಿತ್ತು ಹಾಕೋದೇ ಇಲ್ಲ. ಅದರ ಬದಲಿಗೆ ರಸ್ತೆಯನ್ನೇ ಸ್ವಲ್ಪ ತಿರುಗಿಸಿ ಹಾಕ್ತಾರೆ. ಹಾಗೆ ನೋಡಿದರೆ ಇದು ಕೇವಲ ನಂಬಿಕೆ ಆಗಿರಬಹುದು, ಆದರೆ ಇದು ಪ್ರಕೃತಿಯ ಬಗ್ಗೆ ಅವರಿಗಿರುವ ಗೌರವವನ್ನು ತೋರಿಸುತ್ತದೆ. ಫ್ಯಾಕ್ಟ್ ನಂಬರ್ 7, ಐಸ್ಲ್ಯಾಂಡ್ ಬುಕ್ ಆಫ್ ರೆಕಾರ್ಡ್ಸ್. ಐಸ್ಲ್ಯಾಂಡ್ ಯುರೋಪಿನಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶಗಳಲ್ಲಿ ಒಂದು. ಕೇವಲ 3,70,000 ಜನ ಮಾತ್ರ ಇಲ್ಲಿ ವಾಸಿಸುತ್ತಾರೆ. ಅಷ್ಟೇ ಅಲ್ಲ,
ಇದು ವಿಶ್ವದಲ್ಲೇ ಅತ್ಯಂತ ಶಾಂತಿಯುತ ದೇಶ ಎಂಬ ಖ್ಯಾತಿಯನ್ನು ಪಡೆದುಕೊಂಡಿದೆ. ಬಹುಶಃ ಯುದ್ಧ ಮಾಡೋದಕ್ಕಿಂತ ಪ್ರಕೃತಿಯನ್ನು ಎಂಜಾಯ್ ಮಾಡೋದೇ ಇವರಿಗೆ ಇಷ್ಟ ಅಂತ ಕಾಣಿಸುತ್ತೆ. ಇನ್ನೊಂದು ಅಚ್ಚರಿ ಸಂಗತಿ ಏನಂದರೆ ಐಸ್ಲ್ಯಾಂಡ್ನಲ್ಲಿ ಒಂದೇ ಒಂದು ಮ್ಯಾಕ್ಡೊನಾಲ್ಡ್ ಶಾಪ್ ಕೂಡ ಇಲ್ಲ. 2009ರಲ್ಲಿ ಕೊನೆಯ ಮ್ಯಾಕ್ಡೊನಾಲ್ಡ್ ಇಲ್ಲಿ ಮುಚ್ಚಿತು, ಆಮೇಲೆ ತೆರೆಯಲೇ ಇಲ್ಲ. ಫ್ಯಾಕ್ಟ್ ನಂಬರ್ 8, ಜಲಪಾತಗಳ ನಾಡು. ಐಸ್ಲ್ಯಾಂಡ್ನಲ್ಲಿ ಅಕ್ಷರಶಃ ಸಾವಿರಾರು ಜಲಪಾತಗಳಿವೆ. ಅದರಲ್ಲೂ ಪ್ರಸಿದ್ಧವಾದದ್ದು ಸೆಲಾಂಡಸ್ಪಾಸ್. ಇಲ್ಲಿ ನೀವು ಜಲಪಾತದ ಹಿಂದೆಯೇ ನಡೆದುಕೊಂಡು ಹೋಗಬಹುದು. ಇನ್ನೊಂದು ಸ್ಕೋಗಾಫಾಸ್, ಅದರ ಪಕ್ಕದಲ್ಲಿ ಯಾವಾಗಲೂ ಕಾಮನಬಿಲ್ಲು ನಿಮಗೆ ಕಾಣಸಿಗುತ್ತದೆ. ಮತ್ತು ಗುಲಾಫಾಸ್, ಅದರ ಎರಡೂ ಹಂತದ ಬೀಳುವಿಕೆಗೆ ಇದು ಪ್ರಸಿದ್ಧಿಯಾಗಿದೆ. ಇಷ್ಟೊಂದು ನೀರು, ಇಷ್ಟೊಂದು ಶಕ್ತಿ ಬೇರೆ ಎಲ್ಲೂ ಕಾಣಸಿಗುವುದಿಲ್ಲ. ಫ್ಯಾಕ್ಟ್ ನಂಬರ್ 9, ಬಿಸಿಯಾದ ಬನ್. ಐಸ್ಲ್ಯಾಂಡ್ನ ರಾಷ್ಟ್ರೀಯ ಖಾದ್ಯ ಯಾವುದು ಗೊತ್ತಾ ಸ್ನೇಹಿತರೆ? ಅದು ಬೇರೆ ಯಾವುದೂ ಅಲ್ಲ, ಅದುವೇ ಹಾಟ್ ಡಾಗ್. ಅಲ್ಲಿನ ಹಾಟ್ ಡಾಗ್ ಖ್ಯಾತಿ ಪಡೆದು ಇಡೀ ವಿಶ್ವ ಪ್ರಸಿದ್ಧಿಯಾಗಿದೆ. ಇದನ್ನು ಮುಖ್ಯವಾಗಿ ಕುರಿಮರಿ ಮಾಂಸದಿಂದ ತಯಾರಿಸುತ್ತಾರೆ. ಅದರ ಮೇಲೆ ಕ್ರಿಸ್ಪಿ ಫ್ರೈಡ್ ಈರುಳ್ಳಿ, ಸ್ವೀಟ್ ಮಸ್ಟರ್ಡರ್ ಸಾಸ್ ಮತ್ತು ರೊಮೊಲೇಡ್ ಸಾಸ್ಗಳನ್ನು ಹಾಕಿ ತಿನ್ನುವುದು ಒಂದು ರುಚಿಯೇ ಅದ್ಭುತ. ಅದರಲ್ಲೂ ರೆಕಿಯಾವಿಕ್ನ ಬಾಯಾರಿನ್ ಬೆಸ್ಟು ಅಂದರೆ ಅಲ್ಲಿನ ಮೋಸ್ಟ್ ಫೇಮಸ್ ಹಾಟ್ ಡಾಗ್ ಸ್ಟಾಲ್ ಇದಾಗಿದೆ. ಫ್ಯಾಕ್ಟ್ ನಂಬರ್ 10, ಮನೆಗೆ ಹೋಗೋಕೆ ಆಗಲ್ಲ. ಅವರ ಭಾಷೆ ಮತ್ತು ಹೆಸರಿಡೋ ಪದ್ಧತಿಯ ವಿಚಿತ್ರ ಇದಾಗಿದೆ. ಐಸ್ಲ್ಯಾಂಡಿಕ್ ಭಾಷೆ ಕಳೆದ 1000 ವರ್ಷಗಳಿಂದ ಬಹುತೇಕ ಬದಲಾಗಿಲ್ಲ. ಅಂದರೆ 1000 ವರ್ಷಗಳ ಹಿಂದೆ ವೈಕಿಂಗ್ ಸಾಹಿತ್ಯವನ್ನು ಇಂದಿನ ಐಸ್ಲ್ಯಾಂಡಿಗರು ಸುಲಭವಾಗಿ ಓದಬಲ್ಲರು. ಅಷ್ಟೇ ಅಲ್ಲ, ಅವರಿಗೆ ಲಾಸ್ಟ್ ನೇಮ್ ಇರೋದೇ ಇಲ್ಲ. ಜಾನ್ ಎಂಬುವವನಿಗೆ ಪೀಟರ್ ಎಂಬ ಮಗ ಜನಿಸಿದರೆ ಅವನ ಹೆಸರು ಪೀಟರ್ ಜಾನ್ಸನ್ ಆಗುತ್ತದೆ. ಮಗಳಾದರೆ ಪೀಟರ್ ಜಾನ್ ಡಾಟರ್. ಫೋನ್ ಬುಕ್ನಲ್ಲಿ ಇವರ ಹೆಸರಿನ ಮೂಲಕವೇ ಹುಡುಕಬೇಕು ಹೊರತು ಸರ್ ನೇಮ್ನಿಂದ ಅಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಐಸ್ಲ್ಯಾಂಡ್ನ 10 ಅದ್ಭುತಗಳು. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೈಕ್ ಕೂಡ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.